ನಾವು ಒಂದು ಕೋಆರ್ಡಿನೇಷನ್ಗೋಸ್ಕರ ಒಂದು ಬಿ ಸ್ಮೈಲ್ ಅಂತ ಒಂದು ಕಂಪ್ನಿ ತೆಗೆದಿದ್ದಾರೆ. ಎಲ್ಲ ಬೆಸ್ಕಾಮು, ಪೊಲೀಸು, BWSSB ಮತ್ತೆ ಎಲ್ಲ ಒಂದು ಸಮನ್ವಯ ಸಾಧಿಸಲು ನೋಡಿ. ಒಂದು ಗೇಲು ಎಲ್ಲ ಒಂದು ಸಮನ್ವಯ. ಮೇಡಮ್ ನೋಡಿ, ಅಲ್ಲ ಪ್ರಶ್ನೆ ಮಳೆಗಾಲಕ್ಕಿಂತ ಮುಂಚೆ ಕಾಮಗಾರಿಗಳನ್ನ ಮಾಡಬಹುದಲ್ಲ. ಮಳೆಗಾಲ ಆರಂಭ ಆದ್ಮೇಲೆ ಹಾಕೊಂಡು ಕುತ್ಕೊಂಡು ಇನ್ನೊಂದಿಷ್ಟು ಅಲ್ಲಿ ನೀರ್ ಸೇರಿ ದೊಡ್ಡ ರಾಮಾಯಣ ಆಗಿ ಕೆರೆಗಳಂತಾಗಿ ಜನರಿಗೆ ತೊಂದರೆ ಆಗೋ ತರ ಯಾಕೆ ಮಾಡ್ತೀರಿ? ನೋಡಿ, ಮಳೆಗಾಲಕ್ಕೆ ಮುಂಚೆ ನಾವು ಡ್ರೈನ್ ಕ್ಲೀನ್ ಮಾಡ್ಬೋದು. ಗಣೇಶ್ ನಿಮಿಷ, ಸಿಲ್ಟ್ಗಳನ್ನ ಕ್ಲಿಯರ್ ಮಾಡಿದೀವಿ ನಾವು ಮಳೆಗಾಲಕ್ಕೆ ಮುಂಚೆ. ಸಿಲ್ಟ್ಗಳನ್ನ ಕ್ಲಿಯರ್ ಮಾಡಿದ್ವಿ ಡ್ರೈನೇಜ್ ಅಲ್ಲಿ. ಮಳೆಗಾಲದಲ್ಲಿ ನೋಡಿ ನಾವು ಕಾಮಗಾರಿಗೆ ಚಾಲನೆ. ಕೇಳಿಸ್ಕೊಳ್ಳಿ, ನೀವು ಮೋರಿಯಲ್ಲಿರುವಂತಹ ಸಿಲ್ಟ್ ಕ್ಲೀನ್ ಮಾಡೋದು ಹೇಳ್ತಾ ಇಲ್ಲ. ಹೊಸ ಮೋರಿಗಳಿಗೆ ಇಷ್ಟು ದೊಡ್ಡ ದೊಡ್ಡ ಪೈಪ್ ತಂದು ಹಾಕ್ತಾ ಇದ್ದೀರಿ, ಅಗಿತಾ ಇದ್ದೀರಿ. ಮಳೆ ಬರ್ತಾ ಇದೆ, ದೊಡ್ಡ ದೊಡ್ಡ ಗುಂಡಿಗಳಾಗಿವೆ. ರಸ್ತೆ ಇದೇ ಕಾಮಗಾರಿನ ನೀವು ಮಳೆಗಾಲಕ್ಕಿಂತ ಮುಂಚೆ ಯಾಕೆ ಮಾಡಲ್ಲ ಅಂತ ಕೇಳ್ತಿದ್ದೀರಿ. ವೆರಿ ಸಿಂಪಲ್. ನೋಡಿ, ಅಲ್ಲಿಗೆ ಬರ್ತೀವಿ ನೋಡಿ. ಸಮನ್ವಯದ ಇದರಿಂದ ಕೆಲಸ ಮಾಡಲು ಕೊರತೆ ಇಲ್ಲ ಮೇಡಮ್. ಸಮನ್ವಯದಿಂದ ಕೆಲಸ ಮಾಡಲು 7 ವಿಫಲರಾಗಿದ್ದಾರೆ. 7 ಏಜೆನ್ಸಿನೂ ನೋಡಿ, ಆಡಳಿತ ವಿಫಲವಾಗಿಲ್ಲ. 7 ಏಜೆನ್ಸಿನೂ ಒಂದು ಅಂಬ್ರಲಾ ಅಲ್ಲಲ್ಲ. 7 ಏಜೆನ್ಸಿ. ಒಂದು ನಿಮಿಷ, ನೀವು ದಯವಿಟ್ಟು ನಂಗೆ ಮಾತಾಡಕ್ ಟೈಮ್ ಕೊಡ್ಬೇಕು. ದಯವಿಟ್ಟು ಮಾತಾಡಕ್ ಪ್ರಶ್ನೆ ಕೇಳಿದಿರಾ, ಮಾತಾಡಕ್ ಟೈಮ್ ಕೊಡ್ಬೇಕು. 7 ಏಜೆನ್ಸಿನೂ ಒಂದು ಅಂಬ್ರಲಾ ಅಡಿ ತಂದಿ ಯಾವನಾರ ಅಗದ್ರುವೆ ಇವ್ರು ಹೇಳಿದ್ರು ಏನಪ್ಪ, ಜಿಯೋದವರು, BSNL ಅವರು ಮಿಕ್ಕಿದವರು ರೋಡ್ ಅಗದ್ಬಿಟ್ಟು ಹೋಗ್ತಾರೆ ಅಂತ. ಕನಿಂಗ್ಹ್ಯಾಮ್ ರೋಡ್ ಅಲ್ಲಿ ಮತ್ತೆ ನಮ್ಮ ನಿಮ್ಮ ಸಮನ್ವಯದ ನೋಡಿ ಮೇಡಮ್, ಟೈಮಿಂಗ್ ಆಫ್ ನೀವು ಅಗಿತಾ ಇರೋದು ಅದನ್ನ ಕೇಳ್ತಿದ್ದೀವಿ ಅದನ್ನೇ ಮೇಡಮ್. ಇವಾಗ ಮಳೆಗಾಲದಲ್ಲಿ ನೋಡಿ ಅದನ್ನೇ ನೋಡಿ. ನಾನೇ ಬಿದ್ದೀನಿ. ಅಲ್ಲ, ಒಂದ್ ನಿಮಿಷ ಮೇಡಮ್, ಒಂದ್ ನಿಮಿಷ. ಪ್ರಶ್ನೆ ನಾನೇ ಬಿದ್ದೀನಿ. ಪ್ರಶ್ನೆ ಕೇಳಿದೀನಿ, ಉತ್ತರ ಕೊಡ್ತೀನಿ. ನೋಡಿ, ಯಾವಾಗ ಅಗಿಬೇಕು, ಯಾವಾಗ ಏನ್ ಕೆಲಸ ಮಾಡ್ಬೇಕು ಅನ್ನೋದು ಆ ಅಂಬ್ರೆಲಾ ಡಿಸೈಡ್ ಮಾಡುತ್ತೆ. ಯಾವ ಟೈಮ್ ಮರ್ಯಾದಿಲ್ಲ ಅಂಬ್ರೆಲಾಗ ಎಲ್ಲ ಇದು ದೊಡ್ಡ ದೊಡ್ಡ ಕೆರೆ ಮಾಡಿದಾರೆ. ನಾಚಿಕೆ ಆಗುತ್ತಿಲ್ಲ ಅವ್ರಿಗೆ? ನೋಡಿ, ಆಗುತ್ತಿಲ್ರಿ ಸರ್. ನೋಡಿ, ಅಧಿಕಾರಿಗಳು ಇವಾಗ ಈ ಸಾಮಾನ್ಯ ಮನುಷ್ಯನಿಗಾದ್ರೂ ಹೇಳಿದ್ರೆ ಮಳೆಗಾಲದಲ್ಲಿ ಮಾಡಬಾರ್ದಂತಾರೆ. ಈ ಅಂಬ್ರೆಲಾದಲ್ಲಿ ಅಷ್ಟು ಎಕ್ಸ್ಪರ್ಟ್ಸ್ ಇದಾರಲ್ಲ ಸರ್. ಮಳೆಗಾಲದಲ್ಲಿ ಇಷ್ಟು ದೊಡ್ಡ ದೊಡ್ಡ ಪೈಪ್ ತಂದು ಇಷ್ಟು ದೊಡ್ಡ ದೊಡ್ಡ ಪೈಪಿಗೆ ಎಷ್ಟು ದೊಡ್ಡ ದೊಡ್ಡ ಗುಂಡಿ ಆಗದ್ ಹಂಗೆ ಬಿಟ್ಟಿದ್ದಾರೆ. ಇದು ದೊಡ್ಡ ಅಂಬ್ರೆಲಾ ಇವ್ರದ್ದು. ನೋಡಿ, ಯಾವ ಸಮಯದಲ್ಲಿ ಒಂದ್ ನಿಮಿಷ ಯಾವ ಸಮಯದಲ್ಲಿ ಯಾವ ಕಾಮಗಾರಿ ಕೈಗೆತ್ಕೋಬೇಕು ಅಂತ ಮುಂದಿನ ಇವಾಗ ಬಿ ಸ್ಮೈಲ್ ಅನ್ನೋ ಒಂದು ಕಂಪ್ನಿ ಡಿಸೈಡ್ ಮಾಡುತ್ತೆ. ಯಾರು ಬೇಜವಾಬ್ದಾರಿ ರೀತಿಯಲ್ಲಿ ರಸ್ತೆಯನ್ನು ಅಗದಿ ಅವರು ಈ ಜಿಯೋನೋ ಇಲ್ಲ ಏರ್ಟೆಲ್ ಅವ್ರ ಅಗದ್ಬಿಟ್ಟು ಹೋಗ್ತಾರ, ನಿರ್ದಾಕ್ಷಿಣ್ಯವಾಗಿ 870 ಜನ 870 ಜನದ ಮೇಲೆ FIR ಆಗಿದೆ. ಸೆಕೆಂಡ್, ಕಳೆದ ಸರ್ಕಾರದಲ್ಲಿ ನಾವು ಕನಿಂಗ್ಹ್ಯಾಮ್ ರೋಡ್ ಮತ್ತೆ CBDಗಳಲ್ಲಿ ಒಂದು ಯೋಜನೆ ರೂಪಿಸಿದ್ವಿ. ಏನಪ್ಪ, ಒಂದು ವೈಟ್ ಟಾಪಿಂಗ್ ರಸ್ತೆ ಮಾಡ್ಬಿಟ್ಟು ಆ ಒಳಗಡೆನೆ ಡಕ್ಟ್ ಮಾಡ್ಬಿಟ್ಟು ಒಳಗಡೆನೆ ನಾವು ಇವಾಗ ಜಿಯೋ ಕೇಬಲ್ ಇರ್ಬೋದು, ಬೆಸ್ಕಾಂ ಕೇಬಲ್ ಇರ್ಬೋದು, ಅಲ್ಲ ಎಲ್ಲ ಕೇಬಲ್ ಒಳಗಡೆ ಅಲ್ಲ. ನೋಡಿ, ನಾವಿರೋದು ಬೆಂಗಳೂರು ಉತ್ತರದಲ್ಲಿ ಇರೋದು, ಹೆಬ್ಬಾಳ. ಅಲ್ಲೆಲ್ಲೂ ಅಗದಿಲ್ವಾ? ನೋಡಿ, ಎಲ್ಲಾ ಕಡೆನೂ ಅಗದಿಲ್ಲ ಅಂತ ಯಾರು ನೋಡಿ. ಯಾವ ಕಾಲದಲ್ಲಿ ಅಗದಿಲ್ಲ ಅಂತ ಹೇಳ್ತಿಲ್ಲ ಮೇಡಮ್. ಅಲ್ಲಲ್ಲ, ಯಾವ ಕಾಲದಲ್ಲಿ ನೋಡಿ ಅಲ್ಲಲ್ಲ ನೋಡಿ, ಅದನ್ನ ತಡೆಗಟ್ಟ ಅದನ್ನ ನಿಲ್ಲಿಸ್ಲಿಕ್ಕೋಸ್ಕರನೇ ಇವತ್ತು ಯಾವ ಟೈಮ್ ಫ್ರೇಮ್ ಅಲ್ಲಿ ಯಾರು ಏನ್ ಕೆಲಸ ಮಾಡ್ಬೇಕು 1 2 3 ಅಂತ GBA ಕಮಿಷನರ್ ಡಿಸೈಡ್ ಮಾಡ್ತಾರೆ. ಡಿಸೈಡ್ ಮಾಡಿ ಮುಂದೆ ಕಾಮಗಾರಿಗಳನ್ನ ನೀವು ಫಾರಿನ್ ಅಲ್ಲಿ ಇದ್ ಬಂದವ್ರಲ್ರಿ? ಪ್ರಶ್ನೆ ಕೇಳಿಸ್ಕೊಂಡ್ಮೇಲೆ ನಿಮ್ಗೆ ಅದ್ರ ಅರಿವು, ಅದ್ರ ಮಹತ್ವ ಅರ್ಧ. ನೀವು ಫಾರಿನ್ ಅಲ್ಲಿ ಇದ್ದು ಬಂದವರು. ಈಗ ಜನರ ವಿದ್ಯಾವಂತರ ಪ್ರಮಾಣ ಜಾಸ್ತಿ ಆಗ್ತಾ ಇದೆ. ಬೆಂಗಳೂರಿನಂತ ಮಹಾನಗರಗಳು ಸ್ಟಾರ್ಟ್ಅಪ್ ಯೋಜನೆಗಳ ರಾಜಧಾನಿಯಾಗಿದೆ. IT-BT ಕಂಪನಿಗಳಿದಾವೆ. ಸೊ ಒಂದು ಕಂಪನಿ ನಮ್ಮಿಂದ ಹೊರಗಡೆ ಹೋಯ್ತು ಅಂತಂದ್ರೆ ಒಂದು ಕಂಪನಿನೂ ಹೋಗಕ್ ಬಿಡಲ್ಲ ನಮ್ಮ ಸರ್ಕಾರ. ಒಂದು ಹೋಗ್ತೀನಿ ಅಂತ ಹೇಳಿದೆ ಅಲ್ಲ, ನೀವು ಹೊರಗಡೆ ನೀವು ಫಾರಿನ್ ಅಲ್ಲಿ ಇದ್ದು ಬಂದವರು ಎಷ್ಟು ಅವಮಾನ ಹೇಳಿ ನೋಡಿ. ಒಂದು ಕಂಪನಿ ಹೊರಗಡೆ ಹೋಗಕ್ಕೆ ಬಿಡಲ್ಲ ಮೇಡಮ್. ಕೈಲಾಗದ ತನಕ್ಕೆ ಇದ್ದದ್ದನ್ನ ಕಳ್ಕೊಂಡು ಕೂತ್ಕೋತೀವಿ ಅಂತಂದ್ರೆ ನಮ್ಮ ಇವತ್ತು ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಕರ್ನಾಟಕ ಸ್ಟ್ಯಾಂಡ್ ಫಸ್ಟ್ ಎರಡು ಮಾತಿಲ್ಲ. ನೋಡಿ, ಎರಡು ಮಾತಿಲ್ಲ. ನಮ್ಮಲ್ಲಿರೋ ರಿಸೋರ್ಸ್, ನಮ್ಮಲ್ಲಿರೋ ತಂತ್ರಜ್ಞಾನ, ನಮ್ಮಲ್ಲಿರೋ ಒಂದು ರಿಸೋರ್ಸ್ ಪೂಲ್, ನಮ್ಮಲ್ಲಿರೋ ಜನ, ಅದಕ್ಕೆ ಯಾವ ಓನ್ಲಿ ಬಿಕಾಸ್ ಆಫ್ ಇನ್ಫ್ರಾಸ್ಟ್ರಕ್ಚರ್ ಅಂಡ್ ಮೂಲಭೂತ ಸೌಕರ್ಯಗಳು ನಾವು ಎಲ್ಲವನ್ನು ಕಳ್ಕೊಳ್ಳೋ ಅಂತ ನೋಡಿ. 2003ರಲ್ಲಿ ಬೆಂಗಳೂರಿನ ಪಾಪ್ಯುಲೇಷನ್ 70 ಲಕ್ಷ ಇತ್ತು. ಇವತ್ತು ಬೆಂಗಳೂರಿನ ಪಾಪ್ಯುಲೇಷನ್ 1 ಕೋಟಿ ದಾಟಿದೆ.
ಬೆಂಗಳೂರಿಗೆ ಇನ್ಫ್ಲೆಕ್ಸ್ ಜಾಸ್ತಿ ಆಗಿದೆ, ಹಂಗನ್ಬಿಟ್ಟು ಜನ ಬರದ್ ಬೇಡ ಅಂತ ಸರಿ, ಹೇಳ್ತಾ ಇಲ್ಲ. ಹೌದು, ಅಲ್ಲ ಹಂಗ ಹೇಳ್ತಲ್ಲ ನಾವು. ಬೆಂಗಳೂರು ಮಾಡ್ತಾ ಇದ್ದೀರಲ್ಲ, ಒಂದ್ ನಿಮಿಷ. ಪರ್ಮಿಷನ್ ಕೊಟ್ರೆ ಕೇಳ್ಬಿಡ್ತೀನಿ. ಏನಿಲ್ಲ ಕಶ್ಯಪ್ ಅವರೇ, ನಾವಿಲ್ಲಿ ಕೂತಿರೋದು ಚರ್ಚೆ ಮಾಡೋದು 7,000 ಕೋಟಿ ಅವ್ರಿಗೆ ನೀವು ಆ ವ್ಯವಸ್ಥೆನ ಕೇಳಕ್ಕೆ ಬಂದಿಲ್ಲ. ಸಣ್ಣ ಕನಿಷ್ಠ ಪಕ್ಷ ಅವರು ಯಾರೋ ಟ್ವೀಟ್ ಮಾಡಿದವರು ಒಂದು ಗುಂಡಿಗಳು ಮುಚ್ಚರಪ್ಪ, ಹೊಸ ರಸ್ತೆ ಮಾಡದೇ ಇದ್ರು ಪರವಾಗಿಲ್ಲ ಅಂತ ಕೇಳಿದ್ದು. ನಿಮ್ಮ ವ್ಯವಸ್ಥೆ ಹೇಗಿದೆ, ನೀವು ಯಾರ್ಯಾರು ದೊಡ್ಡವರು, ಒಂದು ಗುಂಡಿ ಮುಚ್ಚೋಕ್ಕೆ ಯಾವ ದೊಡ್ಡ ತಂತ್ರಜ್ಞಾನ ಬೇಕ್ರಿ? ಇಲ್ಲ ಸರ್, ನಾನು ಮೊದ್ಲೆಲ್ಲ ಹೇಳಿ ಕಶ್ಯಪ್ ಅವರೇ. ನಾವು ಈ ಹಿಂದೆ ರಿಂಗ್ ರೋಡ್ ಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ. ಯಾಕೆ ಅಂತಂದ್ರೆ ಗಣೇಶ್ ಸರ್ ಬೇಡ, ಒಂದ್ ನಿಮಿಷ ಬೇಡ. ಈಗ ಫಸ್ಟ್ ಎಲ್ಲ ನಾವು ಆಯ್ತು ಸರ್ ಗಣೇಶ್ ಸರ್, ಫಸ್ಟ್ ಎಲ್ಲ ನಾವು ಟ್ರಾಫಿಕ್ ಜಾಮ್ ಇದೆ, ಆಯ್ತು ಬಿಡಿ. ಗಣೇಶ್ ಸರ್ ಒಂದ್ ನಿಮಿಷ ಸರ್, ಮೊದ್ಲೆಲ್ಲ ಟ್ರಾಫಿಕ್ ಜಾಮ್ ಇರೋದ್ರಿಂದ ಈ ಔಟರ್ ರಿಂಗ್ ರೋಡ್ ಕಾನ್ಸೆಪ್ಟ್ ತುಂಬಾ, ಔಟರ್ ರಿಂಗ್ ರೋಡ್ ಇದ್ರೆ ಟ್ರಾಫಿಕ್ ಜಾಮ್ ಕಡಿಮೆ ಆಗುತ್ತೆ, ಔಟರ್ ರಿಂಗ್ ರೋಡ್ ಇದ್ರೆ ಟ್ರಾಫಿಕ್ ಜಾಮ್. ಇವತ್ತು ಔಟರ್ ರಿಂಗ್ ರೋಡ್ ಬಗ್ಗೆನೇ ಪ್ರಶ್ನೆ ಬಂದಿರೋದು. ಈಗ ನೀವು ಬೆಂಗಳೂರಿನ ಹೃದಯ ಭಾಗದ ಬಿಟ್ಬಿಡಿ, ನೀವು ಬೆಂಗಳೂರು ಔಟರ್ ರಿಂಗ್ ರೋಡ್ ಬಗ್ಗೆನೇ ಮಾತಾಡ್ತಾ ಇರೋದು, ಔಟರ್ ರಿಂಗ್ ರೋಡ್ ಬಗ್ಗೆನೇ ಇಲ್ಲಿ ಪ್ರಶ್ನೆ ಬಂದಿರೋದು.